ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡಲ್ ಮನರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸ್ನೇಹ ಕಂಟಿನ ಕರ್ಕೊಂಡು ಹಾಸ್ಪಿಟಲ್ ಇನಾಗ್ರೇಷನ್ ಫಂಕ್ಷನ್ಗೆ ಬಂದಿರ್ತಾರೆ. ಆಗ ಕಂಟಿ ಮಿಸ್ಸು ನಾನು ಕೂಡ ಒಳಗಡೆ ಬರಬೇಕಾ ಅಂತ ಕೇಳ್ತಾರೆ. ಆಗ ಸ್ನೇಹ ಮತ್ತೆ ನಿಮ್ಮನ್ನು ನಾನು ಯಾಕೆ ಕರ್ಕೊಂಡು ಬಂದಿದ್ದು ಅಂತ ಕೇಳ್ತಾರೆ. ಆಗ ಕಂಟಿ ಮಿಸ್ಸು ನಿಮ್ಮ ಜೊತೆ ಇರೋಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ. ಆಗ ಸ್ನೇಹ ಶ್ರೀ ನನ್ನ ಜೊತೇಲಿ ಇರಲಿ ಅಂತ ಸರ್ಕಾರನೇ ಜನರನ್ನ ನೇಮಿಸಿದೆ, ವಿಷಯ ಇದೆ, ನೀವು ಬನ್ನಿ ಅಂತ ಹೇಳಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮತ್ತು ಅಲ್ಲಿರೋ ಸ್ಟಾಫ್ ಎಲ್ಲ ಸ್ನೇಹ ಅವ್ರಿಗೆ ಹಾರ ಹಾಕಿ ಬೊಕ್ಕೆನ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಆಗ ಕಂಟಿ ಮೇಡಮ್ ಕೊಡಿ ಅಂತ ಹೇಳಿ ಆ ಬೊಕ್ಕೆ ಹಾರಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಸ್ನೇಹ ಅವ್ರ ಫೋಟೋ ತೆಗಿತಿರ್ತಾರೆ. ಆಗ ಸ್ನೇಹ ಅವರು ಶ್ರೀ ನೀವು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ, ಒಂದು ನಿಮಿಷ ಇರಿ ಅಂತ ಹೇಳಿ ಅವ್ರ ಪಿಯನ್ನು ಕರೆದು ಅದನ್ನೆಲ್ಲ ಕೊಟ್ಟು ಇದನ್ನೆಲ್ಲ ಕಾರಲ್ಲಿ ಇಟ್ಬಿಡಿ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಕಂಟಿ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಸ್ನೇಹ ಶ್ರೀ ಅಷ್ಟಕ್ಕೂ ಈ ಕೆಲಸ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಮೆಸ್ಸೋ ಇದಕ್ಕೆ ಅಲ್ವೇ ನೀವು ನನ್ನ ಕರ್ಕೊಂಬಂದಿದ್ದು ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಶ್ರೀ ಈ ಕೆಲಸ ಮಾಡೋಕ್ಕೆ ಅಂತ ಜನ ಇದ್ದಾರೆ, ನಾನು ನಿಮ್ಮನ್ನು ಇದಕ್ಕೆ ಕರ್ಕೊಂಡು ಬಂದಿಲ್ಲ, ವಿಷಯ ಏನು ಅಂತ ಹೇಳ್ತೀನಿ, ಅಲ್ಲಿವರೆಗೂ ಸುಮ್ಮನೆ ನನ್ನ ಜೊತೆ ಬನ್ನಿ ಅಂತ ಹೇಳ್ತಾರೆ. ಸರಿ ಮೆಸ್ಸು ಅಂತ ಹೇಳಿ ಕಂಟಿ ಸುಮ್ಮನಾಗ್ತಾರೆ. ಇದಾದಮೇಲೆ ಸಿಂಗಾರಮ್ಮ ಆ ಹುಡುಗಿ ಕೈನ ಇಟ್ಕೊಂಡು ಮನೆಯಿಂದ ಆಚೆ ಹೇಳ್ಕೊಂಬರ್ತಾರೆ. ಆಗ ಗಂಗಾಧರಯ್ಯನವರು ಅಮ್ಮೋರೆ ನೀವು ಅಂದ್ಕೊಂಡಿರೋವಂಥ ಜನ ನಾವಲ್ಲ, ನಾವು ತುಂಬ ಪಾಪದವರು, ಈಗಾಗಲೇ ತುಂಬ ನೋವುಗಳನ್ನ ಅನುಭವಿಸ್ಬಿಟ್ಟಿದ್ದೀವಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ರೌಡಿಗಳನ್ನ ನೋಡಿ ಗಂಗಾಧರ ಅವ್ರಿಗೆ ತುಂಬಾ ಗಾಬರಿ ಆಗುತ್ತೆ. ಅಯ್ಯೋ ದಾಸಪ್ಪನ ಮನೆ ಆಳುಗಳು ಬಂದಿದ್ದಾರೆ, ಅಮ್ಮೋರೆ ನಾವು ಅವರಿಂದನೇ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ, ಅವ್ರು ತುಂಬ ಕೆಟ್ಟವರು, ನಮ್ಮನ್ನು ದಯವಿಟ್ಟು ಅವ್ರ ಜೊತೆ ಮಾತ್ರ ಕಳಿಸ್ಕೊಡ್ಬೇಡಿ ಮಗಳೇ, ನೀನು ಇವ್ರ ಹತ್ರ ತಪ್ಪಿಸ್ಕೊಂಡು ಯಾರಿಗೂ ಕಾಣಿಸ್ತಿರೋ ಜಾಗಕ್ಕೆ ಹೋಗವ ಅಂತ ಹೇಳಿ ಅವ್ರು ಕೈ ಬಿಡಿಸೋಕ್ಕೆ ಅಂತ ಹೋಗ್ತಾರೆ. ಆ ಹುಡುಗಿ ಕೂಡ ಕೈ ಬಿಡಿಸ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾಳೆ. ಆಗ ಸಿಂಗಾರಮ್ಮ ಹುಡುಗಿ ಕಪಾಳಕ್ಕೆ ಹೊಡೆದು ನನ್ನ ಹಿಡಿತದಿಂದ ತಪ್ಪಿಸ್ಕೊಳಕ್ಕೆ ನೋಡ್ತೀಯಾ, ಎಷ್ಟೇ ಧೈರ್ಯ ನಿಂಗೆ ಅಂತ ಹೇಳಿ ಮತ್ತೆ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಪುಟ್ಟಕ್ಕವ್ರು ಬಂದು ಆ ಹುಡುಗಿ ಕೈನ ಇಟ್ಕೊತಾರೆ. ಸಿಂಗಾರಮ್ಮನವರು ಗಾಬರಿಯಿಂದ ಅವರನ್ನೇ ನೋಡ್ತಿರ್ತಾರೆ. ಆಗ ಇದಕ್ಕೂ ಮುಂಚೆ ಏನಾಯಿತು ಅಂತ ನಮಗೆ ತೋರಿಸ್ತಾರೆ. ಸಿಂಗಾರಮ್ಮ ಹುಡುಗಿನ ಮನೆಯಿಂದ ಆಚೆ ಕರ್ಕೊಂಡು ಹೋದ್ಮೇಲೆ ಪುಟ್ಟಕ್ಕವ್ರ ಮೊಬೈಲ್ಗೆ ಸ್ನೇಹ ಫೋನ್ ಮಾಡ್ತಾರೆ. ಹೇಳವ ಸ್ನೇಹ ಅಂತ ಪುಟ್ಟಕ್ಕ ಬೇಜಾರಿಂದನೇ ಹೇಳ್ತಾರೆ. ಆಗ ಸ್ನೇಹ ಅವ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಮತ್ತು ನಮ್ಮ ಮನೇಲಿದ್ದಾರೆ ಗೊತ್ತಾ ಅಪ್ಪ ಮಗಳು, ಅವರಿಬ್ರು ಕೂಡ ನಾವು ಹುಷಾರಾಗಿ ನೋಡ್ಕೊಬೇಕು ಕಣವ, ಪಾಪ ಅವ್ರ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಕಾಣುತ್ತೆ, ಅವರು ದೊಡ್ಡ ಅನಾಹುತದಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಕಣವ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ಕಣವ ಅವರಿಬ್ರು ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ಆಗ ಸ್ನೇಹ ಹೌದು ಕಣವ, ಅವರು ದೊಡ್ಡ ಆಪತ್ತಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ, ಮತ್ತು ಇವಾಗ ಅವ್ರನ್ನ ನಾವು ತುಂಬ ಹುಷಾರಾಗಿ ನೋಡ್ಕೊಬೇಕು, ಅವ್ರನ್ನ ಭದ್ರವಾಗಿ ಕಾಪಾಡ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಕಣವ, ಈ ವಿಷಯನೇ ನಾನು ನಿನಗೆ ಹೇಳಬೇಕು ಅಂತ ಫೋನ್ ಮಾಡಿದ್ದು, ಅವರಿಬ್ರನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊ ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾರೆ. ಆಮೇಲೆ ಬಂದು ಹುಡುಗಿನ ಕಾಪಾಡೋಕ್ಕೆ ಅಂತ ಹೇಳಿ ಅವ್ರ ಕೈನ ಇಟ್ಕೊಂಡಿರ್ತಾರೆ. ಆಗ ಸಿಂಗಾರಮ್ಮನವರು ಗಾಬರಿಯಿಂದ ಪುಟ್ಟಕ್ಕ ಏನು ಮಾಡ್ತಿದ್ಯಾ, ಈ ಹುಡುಗಿನ ನಾನೇ ಎಳ್ಕೊಂಡೋಗಿ ಅವ್ರಿಗೆ ಒಪ್ಪಿಸ್ಬರ್ತೀನಿ, ಬಿಡು ಕೈನ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕವರು ಅಮ್ಮೋರೆ ಆ ಹುಡುಗಿ ಕೈನ ಬಿಡಿ ಅಂತ ಹೇಳ್ತಾರೆ. ಸಿಂಗಾರಮ್ಮನವ್ರಿಗೆ ಗಾಬರಿ ಆಗುತ್ತೆ. ಪುಟ್ಟಕ್ಕ ಅದು ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ಆಗ ಪುಟ್ಟಕ್ಕವರು ಕೋಪದಲ್ಲಿ ಬುಡಿ ಕೈನ ಅಂತ ಹೇಳ್ತಾರೆ. ಸಿಂಗಾರಮ್ಮ ಕೈ ಬಿಟ್ಟು ಏನು ಮಾತಾಡದೆ ಅವ್ರನ್ನೇ ನೋಡ್ತಿರ್ತಾರೆ. ಆಗ ಪುಟ್ಟಕ್ಕ ಆ ಹುಡುಗಿನ ಹಿಂದೆ ನಿಲ್ಲಿಸಿ ಸಿಂಗಾರಮ್ಮ ಅವ್ರ ಮುಂದೆ ಬಂದು ನಿಂತ್ಕೊತಾರೆ. ಆಗ ಸಿಂಗಾರಮ್ಮ ಪುಟ್ಟಕ್ಕ ಏನು ಮಾಡ್ತಿದ್ಯಾ, ಇವರಿಬ್ಬರಿಂದಾನೇ ನಿನಗೆ ಮತ್ತು ನಿಮ್ಮ ಮನೆಯವ್ರಿಗೆ ತೊಂದರೆ ಆಗ್ತಿರೋದು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ರೌಡಿಗಳನ್ನ ನೋಡಿ ಇಲ್ಲ ಅಮ್ಮೋರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅಲ್ಲಿ ನಿಂತವ್ರೆ ಗೊತ್ತಾ ಅವ್ರುಗಳಿಂದ ಇವರಿಬ್ರಿಗೂ ತೊಂದರೆ ಕಾದೈತೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇದೇನು ಪುಟ್ಟಕ್ಕ ಇವ್ರ ಕಣ್ಣೀರು ನೋಡಿ ನೀನು ಕೂಡ ಮರಳಾಗ್ಬಿಟ್ಟ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಇಲ್ಲ ಅಮ್ಮೋರೆ ನನ್ನ ಮನಸ್ಸಿನ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಅಂತ ಹೊಂಟಿದ್ದೆ, ಅಷ್ಟರಲ್ಲಿ ನನ್ನ ಮಗಳು ಫೋನ್ ಮಾಡಿ ನನ್ನ ಕಣ್ ತೆರೆಸಿದ್ಲು, ಇವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಮ್ಮವ್ರೆ, ಅಲ್ಲಿರೋ ಜನ ಇವ್ರ ಬಗ್ಗೆ ನಿಮ್ಮ ಹತ್ರ ಸುಳ್ಳು ಹೇಳೋರೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮನವರು ಅಲ್ಲ ಪುಟ್ಟಕ್ಕ ನಿನ್ನ ಕಣ್ ತೆರೆಸಿದ್ದು ನಿನ್ನ ಮಗಳ, ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಹೌದು ಅಮ್ಮವ್ರೆ ನನ್ನ ಮಗಳು ಫೋನ್ ಮಾಡಿದ್ಲು, ಇವರಿಬ್ಬರು ಕಷ್ಟದಲ್ಲವ್ರೆ, ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಕಳಿಸ್ಬೇಡ ಅಂತ ಹೇಳಿದ್ಲು ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮನವ್ರಿಗೆ ಗಾಬರಿ ಆಗುತ್ತೆ. ಅಂದರೆ ಅವಳಿಗೂ ಕೂಡ ವಿಷಯ ಗೊತ್ತಾಗೋಯ್ತಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಪುಟ್ಟಕ್ಕ ನೋಡಿ ಅಮ್ಮವ್ರೆ ನಮ್ಮದವ್ರನ್ನ ಕೈ ಬಿಟ್ಟು ನನಗೆ ಅಭ್ಯಾಸ ಇಲ್ಲ, ನೀವು ಕೇಳಿದ್ರಿ ಅಂತ ಇವರಿಬ್ರು ಕೂಡ ನಾನು ನಿಮ್ಮ ಜೊತೆ ಕಳಿಸೋದಕ್ಕೆ ತಯಾರಿದ್ದೆ, ಆದರೆ ಇವಾಗ ಇವ್ರನ್ನ ಕಳಿಸೋದಕ್ಕೆ ನನಗೆ ಮನಸ್ಸಿಲ್ಲ, ಆಗಿದ್ದಾಗಲಿ ಅಮ್ಮೋರೆ ನಾನಂತೂ ಇವ್ರನ್ನ ಮನೆಯಿಂದ ಆಚೆ ಕಳ್ಸೋಕ್ಕಿಲ್ಲ ಅಂತ ಹೇಳ್ತಾರೆ. ಪುಟ್ಟಕ್ಕ ಅವ್ರ ಮಾತು ಕೇಳಿ ಸಿಂಗಾರಮ್ಮ ಗಾಬರಿಯಿಂದ ಅವ್ರನ್ನೇ ನೋಡ್ತಿರ್ತಾರೆ. ಮತ್ತೆ ಇಲ್ಲಿ ಸುಮಾ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ಸಚಿನ್ ಕಾಲೇಜಿಗೆ ಬಂದಿಲ್ವಾ ಅಂತ ಕೇಳ್ತಾರೆ. ನಿಮ್ಮ ಹುಡುಗನ ಬಗ್ಗೆ ನಮಗೆ ನಮ್ಮ ಗೊತ್ತು, ನಿನಗೆ ಗೊತ್ತಿರಬೇಕು ಅಂತ ಆ ಹುಡುಗಿರು ಹೇಳ್ತಾರೆ. ಆಗ ಸುಮಾ ನನಗೆ ಗೊತ್ತಿಲ್ಲ, ನಾನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೂಡ ಮಾಡ್ತಿಲ್ಲ ಅಂತ ಹೇಳಿ ಫೋನ್ ಮಾಡ್ತಾರೆ. ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾಯಿಲ್ಲ ಅನ್ನೋ ಅಂತ ಸುಮಾ ಹೇಳ್ತಾರೆ. ಆಗ ಅವ್ರ ಫ್ರೆಂಡ್ಸು
ಒಂದೇ ರಿಂಗಿಗೆ ರಿಸೀವ್ ಮಾಡಿಬಿಡ್ಬೇಕಾ ಅಂತ ಹೇಳ್ತಾರೆ. ಆಗ ಸಚಿನ್ ಫೋನ್ ರಿಸೀವ್ ಮಾಡ್ತಾರೆ. ಹೇಳು ಸುಮಾ ಅಂತ ಹೇಳ್ತಾರೆ. ಸಚಿನ್ ಎಲ್ಲಿದೆಯಾ ನೀನು, ಯಾಕೆ ಲ್ಯಾಬಿಗೆ ಬಂದಿಲ್ಲ ಅಂತ ಕೇಳ್ತಾರೆ. ನಾನು ರೆಕಾರ್ಡ್ ಬರಿತಾ ಇದ್ದೆ, ಲೇಟ್ ಆಯಿತು, ಅದಕ್ಕೆ ಬಂದಿಲ್ಲ, ಇವತ್ತು ಬರೋಕ್ಕಾಗಲ್ಲ, ನಾನು ನಿನಗೆ ನಾಳೆ ಸಿಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಅವ್ರ ಫ್ರೆಂಡ್ಸು ಏನಾಯಿತು ಸುಮಾ ಅಂತ ಕೇಳ್ತಾರೆ. ಏನಿಲ್ಲ, ಅವನು ರೆಕಾರ್ಡ್ ಬರಿತಾ ಇದ್ದಂತೆ, ಲೇಟ್ ಆಯಿತು ಅಂತ ಬಂದಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ ಸುಮಾ ಫ್ರೆಂಡ್ಸು ಸರಿ ನಾವಿನ್ನ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸುಮಾ ಏನೋ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾರೆ. ಪ್ರಶಾಂತ್ ಅಲ್ಲಿಗೆ ಬರ್ತಾರೆ. ಪ್ರಶಾಂತ್ ಕೈಗೆ ಏನಾಯಿತು, ಯಾಕೆ ಬ್ಯಾಂಡೇಜ್ ಹಾಕೊಂಡಿದ್ಯಾ ಅಂತ ಸುಮಾ ಕೇಳ್ತಾರೆ. ನಾನು ಬೈಕಿಂದ ಬಿದ್ದಿದ್ದೆ ಸುಮಾ, ಈಗಷ್ಟೇ ಹಾಸ್ಪಿಟ್ಲಿಂದ ಬರ್ತಾ ಇದ್ದೀನಿ ಅಂದಾಗೆ ಸಚಿನ್ ಕೂಡ ಹಾಸ್ಪಿಟ್ಲಲ್ಲಿ ಇದ್ನಲ್ಲ, ನಮ್ಮಪ್ಪ ಇದ್ರು ಅಂತ ಮಾತಾಡ್ಸ್ತಿಲ್ಲ, ಅವನು ತುಂಬಾ ಗಾಬರಿ ಆಗಿದ್ದ, ಏನಾಗಿದೆ ಅಂತ ಕೇಳ್ತಾರೆ. ಏನು ಸಚಿನ್ ಹಾಸ್ಪಿಟ್ಲಲ್ಲಿ ಇದ್ನ ಅಂತ ಸುಮಾ ಕೇಳ್ತಾರೆ. ಹೌದು ಸುಮಾ, ನಾನು ಬರ್ತೀನಿ ಅಂತ ಹೇಳಿ ಪ್ರಶಾಂತ್ ಅಲ್ಲಿಂದ ಹೋಗ್ತಾರೆ. ಅಲ್ಲ ಹಾಸ್ಪಿಟ್ಲಲ್ಲಿ ಇದ್ದು ಕೂಡ ಇವ್ ನನ್ನ ಹತ್ರ ಸುಳ್ಳು ಹೇಳಿದಾನ ಅಂತ ಸುಮಾ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸಿಂಗಾರಮ್ಮ ಅಲ್ಲ ಪುಟ್ಟಕ್ಕ, ಅವನ್ನ ಆಸ್ಕೆ ಮಾಡ್ಕೊಳಕ್ಕಾಗತ್ತಾ, ಇವರು ಏನು ತಪ್ಪು ಮಾಡಿಲ್ಲದೆ ಇರಬಹುದು, ಆದರೆ ಬೇಡದೇ ಇರೋ ತಾಪತ್ರೆ ಎಲ್ಲ ಯಾಕೆ ಬೇಕು ಹೇಳೋ, ನನಗೆ ನೀನು ಮುಖ್ಯ, ಅದು ಅಲ್ಲದೆ ಈಗ ನಮ್ಮ ಸ್ನೇಹ DC ಆಗಿದ್ದಾಳೆ, ಇಂಥ ಸಮಯದಲ್ಲಿ ಇದೆಲ್ಲ ಬೇಕಾ ಪುಟ್ಟಕ್ಕ ನಿನಗೆ ಅಂತ ಕೇಳ್ತಾರೆ. ಇಂಥ ಸಮಯದಲ್ಲೇ ಅಲ್ವಾ ಅಮ್ಮೋರೆ ಕಷ್ಟದಲ್ಲಿ ಇರೋರು ಕೈ ಹಿಡಿಬೇಕಾಗಿರೋದು, ಏನು ಇಲ್ಲದೆ ಇದ್ದಾಗ ನಮ್ಮ ಮನೆ ಬಾಗ್ಲಿಗೆ ಬಂದವ್ರನ್ನ ನಾನು ಯಾವತ್ತೂ ವಾಪಸ್ ಕಳಿಸ್ದೋಳಲ್ಲ. ಇನ್ನು ಈಗ ಬಂಗಾರಮ್ಮನವರು ನನ್ನ ಬೀಗ್ತಿಯೇ, ಹಾಗೆ ನನ್ನ ಮಗಳು DC, ಇಂಥ ಸಮಯದಲ್ಲಿ ನನ್ನನ್ನೇ ನಂಬ್ಕೊಂಡು ಬಂದಿರೋರನ್ನ ನೀವು ಹೇಳ್ದಾಗೆ ವಾಪಸ್ ಹೋಗಿ ಅಂತ ಕಳ್ಸೋಕ್ಕಾಗುತ್ತಾ, ಅದು ತಪ್ಪಾಗೋದಿಲ್ವಾ? ನೀವೇನು ಹೇಳಿದ್ರಿ ಅಮ್ಮೋರೆ, ಅವನ್ನ ಆಸ್ಕೆ ಅಂತ ಆಸ್ಕೊಳಕ್ಕಾಗುತ್ತಾ ಅಂತ ಹೇಳಿದ್ರಿ ಅಲ್ವಾ, ಶಿವನ್ ಕೊರಳಲ್ಲಿರೋದು ಕೂಡ ಹಾವೇ, ಅದರಿಂದ ಯಾರಿಗೂ ಏನು ಅಪಾಯ ಆಗಲ್ಲ ಅಮ್ಮೋರೆ ಅಂತ ಪುಟ್ಟಕ್ಕ ಹೇಳ್ತಾರೆ. ಅದನ್ನೇ ಕೇಳಿ ಸಿಂಗಾರಮ್ಮನಿಗೆ ತುಂಬಾ ಕೋಪ ಬರುತ್ತೆ. ಪುಟ್ಟಕ್ಕ, ನಾನು ನಿನಗೆ ಹೇಗೆ ಹೇಳಲಿ, ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡು. ಈಗ ನೀನು ಇವರಿಬ್ಬರನ್ನ ಕಳಿಸಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ನಿಂತಿದ್ದಾರೆ ನೋಡು ಹುಡುಗರು, ಅವರು ನಿನ್ನ ಮನೆ ಮತ್ತು ಮೆಸ್ಗೆ ನುಗ್ಗಿ ಎಲ್ಲ ಧ್ವಂಸ ಮಾಡಿ ಇವ್ರನ್ನ ಇಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಸುಮ್ಮನೆ ಇದೆಲ್ಲ ಬೇಕಾ ಪುಟ್ಟಕ್ಕ ನಿನಗೆ, ಸುಮ್ಮನೆ ಇವ್ರನ್ನ ಕಳಿಸ್ಕೊಟ್ಬಿಡು ಅಂತ ಹೇಳಿ ರೌಡಿಗಳಿಗೆ ಬನ್ನಿ ಅಂತ ಸನ್ನೆ ಮಾಡ್ತಾರೆ. ಅವರೆಲ್ಲ ಬಂದು ಕಲಿ ಪಕ್ಕ ನಿಂತ್ಕೋತಾರೆ, ಕಲಿ ನಗ್ತಾ ಇರ್ತಾರೆ. ಆಗ ಪುಟ್ಟಕ್ಕ, ಅಮ್ಮೋರೆ ನಮ್ಮ ಊರಿನ ಗಡಿ ಶುರುವಾಗದೆ ಗ್ರಾಮ ದೇವತೆ ಗುಡಿಯಿಂದ ಕಾವಲು ಕಾಯೋ ತಾಯಿಗೆ ಕೈ ಮುಗಿಯೋಳು ನಾನೇ ಕಾವಲು ಕಾಯೋದಕ್ಕೆ ನಿಂತರೆ ಯಾವನ ಕೈ ಬೇಕಾದರೂ ಮುರಿತೀನಿ, ಅದು ಯಾವನ್ ಬರ್ತಾನೋ ಬರಲಿ, ಅವನ ಕೈ ಕತ್ತರಿಸಿ ತಾಯಿ ಗುಡಿಗೆ ತೋರಣ ಕಟ್ಬಿಡ್ತೀನಿ, ಆದರೆ ಈ ಹುಡುಗಿ ಮೇಲೆ ಕಣ್ಣಾಕಕ್ಕೆ ಮಾತ್ರ ಬಿಡೋದಿಲ್ಲ ನಾನು. ಅಮ್ಮೋರೆ ನೀವು ಸೈಡಿಗೆ ಬನ್ನಿ ಅಂತ ಹೇಳಿ ಏನಯ್ಯ ಕುಡುಗೋಲು ತಗೊಂಡ್ ಬಾ ಅಂತ ಪುಟ್ಟಕ್ಕ ಹೇಳ್ತಾರೆ. ಆಗ ಗೋಪಾಲ್ ಅವರು ಕುಡುಗೋಲು ತಂದು ಕೊಡ್ತಾರೆ. ಪುಟ್ಟಕ್ಕ ಕೈಯಲ್ಲಿ ಕುಡುಗೋಲು ಹಿಡ್ಕೊಂಡು ನಿಂತಿರ್ತಾರೆ. ಆಗ ರೌಡಿಗಳಲ್ಲಿ ಒಬ್ಬ ಮುಂದೆ ಬರ್ತಾನೆ. ಆಗ ಪುಟ್ಟಕ್ಕ ಅವ್ರ ಕೊರಳಿಗೆ ಕುಡುಗೋಲನ್ನ ಹಿಡ್ಕೊಂಡು ನಿಂತಿರ್ತಾರೆ. ಅದನ್ನು ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ. ಮತ್ತು ಸ್ನೇಹ ಅವರು ಹಾಸ್ಪಿಟಲ್ ಇನಾಗ್ರೇಷನ್ಗೆ ಅಂತ ಬಂದಿರ್ತಾರೆ. ಆಗ ಅಲ್ಲಿರೋ ಸ್ಟಾಫು, ಮೇಡಮ್ ನಮ್ಮ ಹಾಸ್ಪಿಟಲಲ್ಲಿ ತುಂಬ ದಿನದಿಂದ ಈ ಯೂನಿಟ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ನಿಮ್ಮ ಕೈಯಿಂದ ಉದ್ಘಾಟನೆ ಆಗ್ತಾ ಇರೋದು ನಮಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಕಂಟಿ, ನಮ್ಮ ಮೇಡಮ್ ಏನೇ ಮಾಡಿದ್ರು ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ನೋಡ್ತಾ ಇರಿ ನಿಮ್ಮ ಹಾಸ್ಪಿಟಲ್ಗೆ ಬಂದ ಎಲ್ಲ ಪೇಷಂಟ್ಗಳು ಕೂಡ ಬೇಗ ಹುಷಾರಾಗಿ ಮನೆಗೆ ಹೋಗ್ತಾರೆ, ನಿಮ್ಮ ಆಸ್ಪತ್ರೆ ಬಗ್ಗೆ ಎಲ್ಲರೂ ಕೊಂಡಾಡ್ತಾರೆ ಅಂತ ಕಂಟಿ ಹೇಳ್ತಾರೆ. ಆಗ ಸ್ನೇಹ, ಸದ್ಯಕ್ಕೆ ಈಗ ನೀವು ನನ್ನನ್ನು ಹೊಗಳೋದನ್ನು ನಿಲ್ಲಿಸಿ ಸಾಕು ಅಂತ ಹೇಳ್ತಾರೆ. ಕೇಳಿಸ್ಕೊಂಡ್ರೇನಪ್ಪ, DC ಮೇಡಮ್ಗೆ ಹೊಗಳೋದು ಇಷ್ಟ ಆಗೋದಿಲ್ಲ, ಆದರೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ಕಂಟಿ ಹೇಳ್ತಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಆಗ ಸ್ನೇಹ, ಡಾಕ್ಟರ್ ನಾವು ಶುರು ಮಾಡೋಣ ಅಂತ ಹೇಳಿ ರಿಬ್ಬನ್ ಕಟ್ ಮಾಡಿ ಒಳಗಡೆ ಬಂದು ದೀಪ ಹಚ್ಚಿ ಹಾಸ್ಪಿಟ್ಲನ್ನ ನೋಡ್ತಾ ಇರ್ತಾರೆ. ಮತ್ತು ಇಲ್ಲಿ ಪುಟ್ಟಕ್ಕ ಒಬ್ಬ ರೌಡಿನ ಹಿಡ್ಕೊಂಡು, ಏಯ್ ಬಂದವರೆಲ್ಲ ಹಾಗೆ ಕಳಿಸ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಇಲ್ಲೇ ಇವನ್ನ ನರ್ಕಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ಬ ರೌಡಿ ಸ್ವಲ್ಪ ಮುಂದೆ ಬರ್ತಾರೆ. ಆಗ ಪುಟ್ಟಕ್ಕ ಕುಡ್ಗೋಲಿಂದ ರೌಡಿ ಕೈಗೆ ಹೊಡಿತಾರೆ. ರೌಡಿ ಕೈಯಲ್ಲಿ ರಕ್ತ ಬರ್ತಾ ಇರುತ್ತೆ. ಆಗ ಯಾವನಾದರೂ ಮುಂದೆ ಬಂದರೆ ಇದೆ ನಿಮಗೆ ಅಂತ ಪುಟ್ಟಕ್ಕ ಹೇಳ್ತಾರೆ. ಮತ್ತು ಇನ್ನೊಬ್ಬ ರೌಡಿ, ಇವಳಿಗೆ ನಾವು ಎದ್ರುಕೊಂಡು ನಿಂತ್ಕೋಬೇಕಾ, ಅದೇನು ಮಾಡ್ತಾಳೋ ನೋಡೇ ಬಿಡೋಣ, ಬಂದ್ರೆ ಅವ್ರನ್ನ ಎತ್ತಾಕೊಂಡು ಹೋಗೋಣ ಅಂತ ಸ್ವಲ್ಪ ಮುಂದೆ ಬರ್ತಾರೆ. ಆಗ ಅಲ್ಲಿರೋ ಅಕ್ಕಪಕ್ಕ ಜನ ಎಲ್ಲ ಕೈಗೆ ಏನು ಸಿಗುತ್ತೋ ಅದನ್ನು ಹಿಡ್ಕೊಂಡು ಏಯ್ ಅಂತ ನಿಂತಿರ್ತಾರೆ. ಅದನ್ನು ನೋಡಿ ರೌಡಿಗಳು ಗಾಬರಿಯಿಂದ ಓಡೋಗ್ತಾರೆ. ಸಿಂಗಾರಮ್ಮನಿಗೆ ತುಂಬಾ ಗಾಬರಿ ಆಗುತ್ತೆ. ನೀನು ಧೈರ್ಯನ ಮೆಚ್ಚಿದೆ ಪುಟ್ಟಕ್ಕ, ಆದರೆ ಇದರಿಂದ ನಿನಗೆ ಮುಂದೆ ಏನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ಅಮ್ಮೋರೆ ನೀವು ನಮ್ಮ ಜೊತೆ ಇರುವಾಗ ನಮಗೇನು ಭಯ ಅಮ್ಮೋರೆ, ನಿಮ್ಮ ಮಾತನ್ನು ಮೀರಿ ನಾನು ಹೀಗೆಲ್ಲ ಮಾಡಿದೆ ಅಂತ ನಿಮಗೆ ಬೇಸರ ಆಗಿರಬಹುದು, ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ ನಾನು ಮಾಡಿದ್ದು ಸರಿಯಾಗಿದೆ ಅಂತ ಹೇಳ್ತಾರೆ. ಪುಟ್ಟಕ್ಕ, ನೀನು ಮಾಡಿದ್ದು ಸರಿಯಾಗೇ ಇದೆ, ಆದರೆ ಅವರೇ ಸರಿ ಇಲ್ಲ ಅಷ್ಟೇ. ಸರಿ ಪುಟ್ಟಕ್ಕ, ನಾನು ಇನ್ನು ಬರ್ತೀನಿ ಅಂತ ಸಿಂಗಾರಮ್ಮ ಗಾಬರಿಯಿಂದ ಕಲಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಗೋಪಾಲ್ ಅವರು ಸಿಂಗಾರಮ್ಮನೆ ಗಮನಿಸ್ತಾ ಇರ್ತಾರೆ. ಪುಟ್ಟಕ್ಕ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.